ಹಮ್ಮಿಕೊಂಡಂತಹ ವಿಶ್ವ ಥಲಸೀಮಿಯಾ ದಿನಾಚರಣೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತವನ್ನು ಇನ್ನೊಮ್ಮೆ ಕೋರ್ತೇನೆ. ಇವತ್ತಿನ ದಿವಸ ನಮ್ದೊಂದು ಸೌಭಾಗ್ಯನೇ ಅನ್ಬೋದು. ಮೊಟ್ಟ ಮೊದಲು ನಾವು ಈ ಕಾರ್ಯಕ್ರಮ ಬಗ್ಗೆ, ಈ ಫೌಂಡೇಶನ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಈ ಫೌಂಡೇಶನ್ ವತಿಯಿಂದ ಮುಖ್ಯವಾಗಿ 4 ಕ್ಯಾಟಗರಿ ಪೇಷಂಟ್ಸಿಗೆ ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾವುದಂದರೆ ಅದರಲ್ಲಿ ಮೇನ್ ಬರುವಂತಹ ಇವತ್ತಿನ ದಿವಸದ ಒಂದು ಕಾಯಿಲೆ ಏನೊಂದು ಥಲಸೀಮಿಯಾ ಅಂತ ಹೇಳ್ತೇವೆ. ಆ ಥಲಸೀಮಿಯಾ ಮಕ್ಕಳು ನೋವನ್ನು ನೋಡಲಾರದಂತೆ ಅವರು ಅನುಭವಿಸುವಂತಹ ತೊಂದರೆಯನ್ನು ನೋಡಿ ಈ ಫೌಂಡೇಶನ್ ಏನು ಮಾಡಿದಂದ್ರೆ ಸುಮಾರು ಒಂದು 20ರಿಂದ 25 ಮಕ್ಕಳನ್ನು ದತ್ತಕ್ಕೂ ಪಡೆದು ಈ ಮಕ್ಕಳ ಜೀವಕ್ಕೆ ಒಂದು ಜೀವವನ್ನು ಕೊಟ್ಟು ಅವರ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದು ನಾವು ಸ್ಟಾರ್ಟ್ ಮಾಡಿದ್ವಿ 2015ರಿಂದ. ಆಮೇಲೆ 2015ರಿಂದ 2017 ನಾವು ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. 2017ರಿಂದ 2021ರೊಳಗೆ ನಾವು ಪ್ರತಿ 21 ದಿವಸಕ್ಕೊಮ್ಮೆ ಈ ಮಕ್ಕಳಿಗೆ ರಕ್ತ ವರ್ಗಾವಣೆಯನ್ನು ಮಾಡ್ತಾ ಇದ್ವಿ. ಆಮೇಲೆ 2021ರಿಂದ ಇಷ್ಟಕ್ಕೆ ನಾವು ನಿಲ್ಲಬಾರದು, ನಮ್ಮ ಹೆಂಗೆ ಡೊನೇಷನ್ ಬರಾಕತ್ತು ನಾವೇನು ವಿಚಾರ ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ಒಂದು ಮಗುವಿಗೆ ಶಾಶ್ವತ ಪರಿಹಾರವನ್ನು ನೀಡಬೇಕಂತ ಒಂದು ನಿರ್ಧಾರವನ್ನು ತಗೊಂಡಿದ್ವಿ. ಅದೇನೆಂದರೆ ಈ ಥಲಸೀಮಿಯಾ ಮಕ್ಕಳಿಗೆ ಒಂದು ಟೆಂಪರರಿ ಟ್ರೀಟ್ಮೆಂಟ್ ಏನಂದರೆ ಪ್ರತಿ 21 ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು. ಎಷ್ಟು ಅಂದರೆ ಅವ್ರು ಇರೋ ತನಕ, ಅವ್ರು ಜೀವ ಇರೋ ತನಕ ಪ್ರತಿ 21 ದಿವಸಕ್ಕೂ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಹೇಳ್ತೀವಿ, ಅಸ್ಥಿ ಮಜ್ಜೆ ಕಸಿ. ಸೊ ಅಂಥ ಮಕ್ಕಳಿಗೆ ಪ್ರತಿ ವರ್ಷಕ್ಕೊಮ್ಮೆ ನಾವು ಒಂದು ಅಸ್ಥಿ ಮಜ್ಜೆ ಕಸಿ ಮಾಡ್ಕೊಂಡು ನಿರ್ಧಾರ ಮಾಡಿ ಇವತ್ತಿನ ದಿವಸ ಕಳೆದ ಒಂದು 4-5 ವರ್ಷದಲ್ಲಿ ನಾವು 6 ಮಕ್ಕಳಿಗೆ ಸಕ್ಸಸ್ಫುಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಇದು ನಮ್ಮ ಹೇಳಲಿಕ್ಕೆ ಒಂದು ಸಂತೋಷ ಇದೆ. ಆಮೇಲೆ ಅದಕ್ಕೆ ಮುಖ್ಯ ರೂವಾರಿ ಯಾರಂದರೆ ಡಾಕ್ಟರ್ ರವಿ ಜೋಶಿ ಅವರು. ಇನ್ನೊಂದು ಏನಂದರೆ ಬರೀ ಥಲಸೀಮಿಯಾ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮ್ಮ ಭಾರತ ಸೈನ್ಯದಲ್ಲಿ ವರ್ಕ್ ಮಾಡುವಂಥ ಆರ್ಮಿ ಆಗ್ಬೋದು, ನೇವಿ ಮಕ್ಕಳಾಗ್ಬೋದು, ಏರ್ಫೋರ್ಸ್ ಮಕ್ಕಳಾಗ್ಬೋದು, ಅವರು ಭಾರತ ಸೈನ್ಯದಲ್ಲಿ ಯಾರು ಈ ನಮ್ಮ ಭಾಗದಲ್ಲಿ ಯಾರೇ ಮಕ್ಕಳಿದ್ರು ಕೂಡ ಅವರಿಗೆ ನಾವು ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಇವತ್ತು ಇಲ್ಲಿ ನಿಂತು ನಾವು ಆರಾಮಾಗಿ ಮಾತಾಡ್ಬೇಕಂದ್ರೆ ನಮ್ಮ ಮೇನ್ ಕಾರಣ ಅಂದರೆ ನಮ್ಮ ಭಾರತ ಸೈನ್ಯದ ಸೋಲ್ಜರ್ಸ್ಗಳು ಅವರ ಅಲ್ಲೇ ಶ್ರಮ ಪಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ನಾವು ಒಂದು ಏನು ಶ್ರಮ ಪಡ್ಬೇಕಂದ್ರೆ ನಾವು ಇಲ್ಲೇ ಅವ್ರನ್ನ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನಂದರೆ ಸೀಳು ತುಟಿ ಮತ್ತು ಅಂಗುಳ, ಇದು ಕೋವಿಡ್ನಲ್ಲಿ ನಾವು ಅನುಭವಿಸುವಂಥ ತೊಂದರೆ. ಯಾಕಂದರೆ ನಾವು ಕಣ್ಣಲ್ಲಿ ನೋಡಿದ್ವಿ ಒಂದು 3-4 ಮಕ್ಕಳು ಆಪರೇಷನ್ ಆ ಟೈಮ್ನಲ್ಲಿ ಭಾಳಷ್ಟು ದವಾಖಾನೆ ಮುಚ್ಚಿ ಹೋಗಿದ್ದು, ಆಪರೇಷನ್ಸ್ ಕೆಲವೊಮ್ಮೆ ಪೋಸ್ಟ್ಪೋನ್ ಮಾಡಕತ್ತಿದ್ರು. ಅಂಥ ಟೈಮ್ನಲ್ಲಿ ನಾವು 3 ಮಕ್ಕಳನ್ನು ಕಳೆದುಕೊಂಡು ಒಂದು ನೋವನ್ನು ನೋಡಿ ಯಾಕೆ ನಾವು ಈ ಕ್ಲೆಫ್ಟ್ ಲಿಫ್ಟ್ ಮತ್ತು ಸೀಳು ತುಟ್ಟು ಅಂಗುಳದ ಒಂದು ಆಪರೇಷನ್ ನಾವು ಇಲ್ಲೇ ಮಾಡಬಾರ್ದು ಅಂತೇಳಿ ನಿರ್ಧರಿಸಿದ್ವಿ. ಅಂಥ ಟೈಮ್ನಲ್ಲಿ ಇದು ನಿರ್ಧಾರ ತಗೊಂಡು ಇವತ್ತಿನ ದಿವಸ ನಾವು ಕನಿಷ್ಠ ಒಂದು 18 ಮಕ್ಕಳಿಗೆ ಆಪರೇಷನ್ ಕೂಡ ಮಾಡಿದ್ವಿ. ಆಮೇಲೆ ಇಷ್ಟೇ ಅಲ್ಲದೆ ಮಂದ ಬುದ್ಧಿ ಮಕ್ಕಳೇನು ಇರ್ತಾರೆ, ಹುಟ್ಟಿದಾಗ ಏನೊಂದು ಕೆಲವೊಂದಿಷ್ಟು ಸಮಸ್ಯೆ ಅಥವಾ ಕೆಲವೊಂದಿಷ್ಟು ಅನುವಂಶಕ ಕಾಯಿಲೆಗಳಿಗೆ ತುತ್ತಾಗಿ ಆ ಮಕ್ಕಳ ಜೀವ ಏನಂದರೆ ಒಂದು ಸೆರೆಬ್ರಲ್ ಪಾಲ್ಸಿ ಮಂದ ಬುದ್ಧಿ ಮಕ್ಕಳಾಗಿರ್ತಾವೆ. ಅಂಥ ಮಕ್ಕಳಿಗೆ ಮೇಲಿನ ಮೇಲೆ ಕಾಯಿಲೆ ಕಾಡ್ತಿರ್ತವೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಪಾಲಕರು 1-2 ಸಲ ತೋರಿಸ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗ್ತದಲ್ಲ, ಏನಪ್ಪ ಈ ಮಗು ಎಷ್ಟು ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ, ಈ ಒಂದು ಜೀವನ ಇಷ್ಟೇ ಇರ್ಬೋದು, ಅವ್ರಿಗೆ ನಿರ್ಲಕ್ಷ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂಥ ಮಕ್ಕಳು ನಿರ್ಲಕ್ಷ್ಯ ಆಗಬಾರ್ದು, ನೆಗ್ಲಿಜೆನ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಅಂಥ ಮಕ್ಕಳನ್ನು ನಾವು ಕೂಡ ಈ ಸಂಸ್ಥೆ ವತಿಯಿಂದ ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಥಲಸೀಮಿಯಾ ದಿನಾಚರಣೆ ಅಂಗವಾಗಿ ನಾವು ಇದನ್ನು ಮಾಡಿದ್ವಿ. ಆ 6 ಮಕ್ಕಳನ್ನು ಯಾರು ಈ ಥಲಸೀಮಿಯಾ ಮುಕ್ತ ಆಗಿದ್ದಾರೆ, ಅಂದರೆ ಥಲಸೀಮಿಯಾ ರೋಗದಿಂದ ಥಲಸೀಮಿಯಾ ಮಕ್ಕಳಿಗೆ ಮುಕ್ತ ಆಗಿದ್ದಾರೆ ಅಂತ 6 ಮಕ್ಕಳು ಈ ಫೌಂಡೇಶನ್ ವತಿಯಿಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ವಿ. ಅವ್ರನ್ನ ಇವತ್ತಿನ ಈ ದಿವಸ ಕರೆದು ಒಂದು ಸೈಕಲ್ ವಿತರಣೆ ಮಾಡಿ, ಸೈಕಲ್ ಯಾಕೆ ವಿಚಾರ ಮಾಡಿದ್ವಿ ಅಂದರೆ ಇವತ್ತಿನ ದಿವಸ ನೀವು ನೋಡ್ತಿರ್ಬೋದು ಎಲ್ಲರೂ ಮಕ್ಕಳು ಏನು ಮಾಡ್ತಾರೆ ಅಂದರೆ ಮೊಬೈಲ್ನಲ್ಲಿ ನೋಡಿಕೊಂಡು ಟೈಮ್ ಕಳೀತಾರೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬಿಟ್ಟು ಅದರಿಂದ ಸಾಕಷ್ಟು ಕಾಯಿಲೆಗಳಿದೆ. ಒಂದು ಸೈಕಲ್ ಕೊಡೋದ್ರಿಂದ ಒಂದು ದೈಹಿಕ ಚಟುವಟಿಕೆ ಆಗ್ತದೆ ಅವರಿಗೆ, ಏನೋ ಹೊರಗಡೆ ಆಟ ಆಡ್ಬೇಕಂತ ಗುರುತಿಸಿ ಮಾಡಿಕೊಂಡು ಸೈಕಲನ್ನು ಒಂದು ಕೊಡ್ತಾ ಇದ್ದೀವಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಇದರ ಪ್ರಚಾರ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾನು ಒಂದು ಧನ್ಯವಾದಗಳನ್ನು ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ವರದಿಗಾರರಿಗೆ ಹೇಳಬೇಕಂತ ಹೇಳ್ತೀನಿ. ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಅವರು. ಬರೀ ಅಷ್ಟೇ ಅಲ್ಲ, ಅವರು ಕೂಡ ಇದು ಕಾರ್ಯಕ್ರಮದಲ್ಲಿ ಡೊನೇಷನ್ ಮಾಡಿ ಈ ಮಕ್ಕಳಿಗೆ ನಾವು ಇದು ಮಾಡುವಂಥ ಒಂದು ಅಳಿಲು ಸೇವೆಗೆ ನಮಗೊಂದು ಧೈರ್ಯ ತುಂಬಿ ಮತ್ತೂ ಜಾಸ್ತಿ ಸೇವೆ ಮಾಡಿ ಅಂತ ಹೇಳಿ ಏನು ತಾವು ಇದನ್ನು ಮಾಡ್ತಾ ಇದ್ರಲ್ಲ, ಅದಕ್ಕೆ ಈ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರಿವೆನ್ಷನ್ ಅಂತ ನಾವೇನು ಹೇಳ್ತೀವಿ, ಪ್ರಿವೆನ್ಷನ್ ಭಾಳ ಇಂಪಾರ್ಟೆಂಟ್ ಅದು ನಮಗೆ. ರೋಗ ಬಂದಂದ್ರೆ ಏನಾದರೂ ಟ್ರೀಟ್ ಮಾಡ್ಬೋದು,
ಬಟ್ ಅದಕ್ಕಿಂತ ಮುಂಚೆ ನಾವು ಈ ದೇಶದಲ್ಲಿ ಥಲಸೀಮಿಯನ್ನು ಜಡ್ಡನ್ನು ನಿಂದಿರಿಸಬೇಕು. ಅದು ಒಂದೇ ಒಂದು ಸಿಂಪಲ್ ದಾರಿ ಏನಂದರೆ ನಾವು HbA2 ಲೆವೆಲ್ ಮಾಡಿಸ್ಬೇಕು. ನಾನು ಈ ವೇದಿಕೆ ಮುಖಾಂತರ ತಮ್ಮ ಪತ್ರಿಕಾ ವರದಿಗಾರ ಮತ್ತು ದೃಶ್ಯ ವರದಿಗಾರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಮೆಸೇಜನ್ನು ತಾವು ತಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿ ಒಂದು ಜನರಲ್ಲಿ ಅವೇರ್ನೆಸ್ ತೊಗೊಂಡ್ಬಿಟ್ರಿ. ಏನಂದರೆ ಈಗ ನಾರ್ವೆ ಆಗಿರ್ಬೋದು, ವಿಶ್ವದಲ್ಲಿ ನಾರ್ವೆ, ಸ್ಪೇನ್, ಜರ್ಮನಿ ಇವು ಜೀರೋ ಥಲಸೀಮಿಯಾ ಅಂತ ದೇಶ ಅಂತ ಹೇಳ್ತೀವಿ. ಯಾಕಂದರೆ ಅವರಲ್ಲಿ ಕೂಡ ಮೊದಲು ಥಲಸೀಮಿಯಾ ಸಾಕಷ್ಟು ಇವು. ಬಟ್ ಅವ್ರು ಒಂದು ರೂಲ್ ಮಾಡಿದರು. ಅದಕ್ಕೇನೆಂದರೆ ಕಾಲೇಜಿನಲ್ಲಿ 10th ಪಾಸ್ ಆದ ನಂತರ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೊಂಡು ಹೋಗಿರ್ತಾರಲ್ಲ, ಆವಾಗ ಕಂಪಲ್ಸರಿ ಅಡ್ಮಿಷನ್ ಮಾಡುವಾಗ HbA2 ಲೆವೆಲ್ ನೋಡ್ಬೇಕಂತ ಹೇಳಿ ಅವರು ಒಂದು ನಿರ್ಧಾರ ತೊಗೊಂಡ್ರು. ಆಮೇಲೆ ಆ ಸರ್ಕಾರದ ನಿರ್ಧಾರದಂತೆ ಕಾಲೇಜ್ನಲ್ಲಿ HbA2 ಲೆವೆಲ್ ಮಾಡಿದಾಗ ಅವ್ರದ್ದು ಸಪೋಸ್ HbA2 ಲೆವೆಲ್ ಮೋರ್ ದೆನ್ 4 ಬಂತಂತ ತಿಳ್ಕೊರಿ, ಅವರು ಥಲಸೀಮಿಯಾ ಮೈನರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಥಲಸೀಮಿಯಾ ಮೇಜರ್ ಹುಟ್ಟಬೇಕಂದ್ರೆ ಒಂದೇ ಕಾರಣ, ತಂದೆ ಮತ್ತು ತಾಯಿ ಇಬ್ಬರು ಥಲಸೀಮಿಯಾ ಮೈನರ್ ಇದ್ರೆ ಮಾತ್ರ ಥಲಸೀಮಿಯಾ ಮೇಜರ್ ಮಗು ಹುಟ್ಟುತ್ತೆ. ಸೊ ಇದಕ್ಕೆ ಏನು ಸಿಂಪಲ್ ಅಂದರೆ, ನಮಗೆ ಥಲಸೀಮಿಯಾ ಮೈನರ್ ನಾನು ಗೊತ್ತಾದರೆ ನಾನು ಥಲಸೀಮಿಯಾ ಮೈನರ್ ಜೊತೆ ಮದುವೆ ಆಗಬಾರ್ದು. ಹಿಂಗೆ ಮಾಡಿದ್ರೆ ಮಾತ್ರ ನಾವು ಈ ಥಲಸೀಮಿಯಾ ಮೇಜರನ್ನು ನಾವು ತಡೆಗಟ್ಟಬಹುದು. ಇಲ್ಲ ಏನಾಗ್ತಿದ್ರೆ ಕಾಯಿಲೆ ಗಂಭೀರದೂ ಜಾಸ್ತಿ ಇರ್ತದೆ, ವೆಚ್ಚ ಭಾಳ. ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಸುಮಾರು 20 ರಿಂದ 40 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಸೊ ಅದು ಎಷ್ಟು ನೋವು ಆಗ್ತದೆ. ಬರೀ ಖರ್ಚದ ಪ್ರಶ್ನೆ ಅಲ್ಲ, ಪ್ರತಿ 21 ಮಗುನ ಕರ್ಕೊಂಡ್ ಬರಬೇಕು, ಚುಚ್ಚಬೇಕು, ಕಣ್ಣಿಗೆ ನೋಡಾರ್ದಂಥ ನೋವನ್ನು ನೋಡ್ಕೊಂತಂದ್ರೆ ಇದನ್ನು ತಡೆಗಟ್ಟಬಹುದು. ಒಂದೇ ಏನಂದ್ರೆ HbA2 ಲೆವೆಲ್. ಭಾಳ ಖರ್ಚೇನಿಲ್ಲ, ಟೆಸ್ಟ್ ಮಾಡಿಕ ಸಿಂಪಲ್ ಒಂದು 300 ರಿಂದ 500 ರೂಪಾಯಿ ಖರ್ಚು ಅಷ್ಟೇ ಇದೆ. ಇವನ್ ಆಲ್ ದ ಗೈನಕಾಲಜಿಸ್ಟ್ ಯಾರು ಹೆರಿಗೆ ತಜ್ಞರು ಅದರ ಪ್ರಸೂತಿ ತಜ್ಞರು ಅವ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ನಮ್ಮಲ್ಲಿ ಡೆಲಿವರಿ ಆದ ನಂತರ ಈಗ ತಾಯಂದ್ರೆ ಬಂದಿರ್ತಾರೆ, ಇಷ್ಟೆಲ್ಲ ಟೆಸ್ಟ್ ಮಾಡಿಸ್ರಿ, ಅದರಲ್ಲಿ ಒಂದು HbA2 ಲೆವೆಲ್ ಜೋಡಿಸ್ಬಿಡ್ರಿ. ಸಪೋಸ್ ಆ ತಾಯಿನಲ್ಲಿ HbA2 ಲೆವೆಲ್ ಮೋರ್ ದೆನ್ 4 ಅಂತ ಬಂತು ಅಂದ್ರೆ ನೀವು ಅಪೋಸಿಟ್ ಪಾರ್ಟ್ ಅಂದ್ರೆ ಆ ತಂದೆಗೂ ಕೂಡ ಈ HbA2 ಮಾಡಿಸಿ. ಮೈನರ್ ಇತ್ತಂದ್ರೆ ಅಂತಲ್ಲಿ ಮಾತ್ರ ಮೇಜರ್ ಮಗು ಹುಟ್ಟುತ್ತೆ. ಆಮೇಲೆ ಅಂತ ಮಗು ಇತ್ತಂದ್ರೆ ನಾವು ಹೊಟ್ಟೆಯಲ್ಲಿ ಗರ್ಭಕೋಶನಲ್ಲೇ ನೋಡ್ಕೋಬಹುದು, ಅದನ್ನ ಅಬಾರ್ಟ್ ಮಾಡಿಸ್ಬೇಕ್ರಿ. ಒಂದೇ ದಾರಿಯಿಂದ ನಮ್ಮನ್ನು ಈ ಥಲಸೀಮಿಯಾ ಮುಕ್ತ ದೇಶ ಮಾಡ್ಬೇಕಂತ ಹೇಳಿ. ಸೊ ಇದನ್ನ ನೀವು ಸ್ವಲ್ಪ ಅವೇರ್ನೆಸ್ ತರಬೇಕಂತ ಹೇಳ್ತೀನಿ. ಆಮೇಲೆ ಇಲ್ಲಿ ತಾವೆಲ್ಲರೂ ಥಲಸೀಮಿಯಾ ಮಕ್ಕಳ ತಾಯಿ ತಂದಿರು ಬಂದಿದ್ರಿ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಇದು ನಿಮ್ಮ ಮನೆಯಲ್ಲಿ ಒಂದು ಥಲಸೀಮಿಯಾ ಮೇಜರ್ ಮಗು ಐತೆ, ಇದರ ಅರ್ಥ ನಿಮ್ಮ ಅನುವಂಶಿಕ ಅಂದ್ರೆ ಯಾರ್ಯಾರು ತಂದೆ ತಾಯಿ ಅಣ್ಣ ತಮ್ಮರು ಅಜ್ಜ ಅಜ್ಜಿ ಈ ಬೋತ್ ಸೈಡ್ ಫ್ಯಾಮಿಲಿ, ತಾಯಿ ಫ್ಯಾಮಿಲಿನೂ ಕೂಡ ಮತ್ತೆ ತಂದೆ ಫ್ಯಾಮಿಲಿ ಕೂಡ ಈ ಥಲಸೀಮಿಯಾ ಅದು HbA2 ಲೆವೆಲ್ ನೀವು ಎಲ್ಲರೂ ಟೆಸ್ಟ್ ಮಾಡಿಸ್ರಿ ನಿಮ್ಮ ಪರಿವಾರದಲ್ಲಿ. ಯಾಕಂದ್ರೆ ಇದು ಅನುವಂಶಿಕವಾಗಿ ಬರುವಂಥ ಕಾಯಿಲೆ. ನೀವು ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ಇದನ್ನು ಟೆಸ್ಟ್ ಮಾಡಿದರೆ ಮತ್ತೆ ಈ ಮಗುವನ್ನು ಹುಟ್ಟಲಾರ್ದಂಗೆ ನಾವು ನೋಡ್ಕೋಬಹುದು. ಇಷ್ಟು ಹೇಳಿ ನನ್ನ ಒಂದು ಪ್ರಶ್ನೆ ಮುಗಿಸ್ತೀನಿ. ಅವ್ರು ಹೋಗಿ ಹೊರಗೆ ಆಟ ಆಡ್ಬೇಕಂತೇಳಿ ಹಿಂಗಿದ್ದಾಗ ಇವೆಲ್ಲಿಂದ ತಂದಿರಿ ಸೈಕಲ್ ಹೆಂಗೆ ತಂದಿರಂದ್ರೆ, ಫೌಂಡೇಶನ್ನಿಂದ ಫಂಡ್ಸ್ ಬರ್ತಿರ್ತಾವೆ, ಆ ಫಂಡ್ಸ್ ಜೋಡಿಸಿ ಎಲ್ಲರೂ ಡಿಸ್ಕಸ್ ಮಾಡಿ ಹಿಂಗೆ ಕೊಡ್ಬೇಕಂತ ಒಂದು ನಿರ್ಧಾರ ತೊಗೊಂಡಾಗ ಅದರಲ್ಲಿ ಒಂದಿಬ್ಬರು ಮಕ್ಕಳು ಒಂದು ಕೆಲಸ, ನಾನು ನಮ್ಮ ಫಾದರ್ಗೆ ಫೋನ್ ಮಾಡಿ ಹೇಳ್ತೀವಿ, ಒಂದು ಸೈಕಲ್ ನಮ್ಮ ವತಿಯಿಂದ ಕೊಡ್ರಿ ಅಂತ ಹೇಳಿ. ಆ ಸೈಕಲ್ನಲ್ಲಿ ಒಂದು ಏನು ಸೈಕಲ್ ಅಂದರೆ, ಈ ನಮ್ಮ ಅಕ್ಕ ತಂಗಿಯರ ಮಕ್ಕಳ ಪರವಾಗಿ ಅವ್ರಿಗೊಂದು ಕೊಡ್ತೀವಿ, ಮಕ್ಕಳಿಂದ ಮಕ್ಕಳಿಗೆ ಒಂದು ಉಚಿತ ದಾನ ಅಂತ ಹೇಳಿ.